ಡಿಸೈನ್ ಏನೋ ಹಾಕಿದ್ವಲ್ಲ, ಅಮ್ಮ ಮಾಡ್ತಿರುವಂತ ಸಂತೆ ಬೋಂಡಾ ಮೈಸೂರ್ ಸ್ಪೆಷಲ್. ಇದ್ಯಾವ್ದು ಚಿನ್ನ? ಇದೇನಪ್ಪ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತುಂಬ ಒಳ್ಳೇದು ಮಾಡಲಿ ಎಲ್ಲರಿಗೂ. ಪೂಜೆ ಎಲ್ಲ ಮುಗಿಸಿ ಈಗ ಅಡುಗೆಗಳೆಲ್ಲ ಆಗೋಗಿದೆ ಗೈಸ್. ಲೈನಕ್ಕೂ ಜೋಡಿಸ್ಬಿಟ್ಟಿದ್ದೀನಿ ಹಬ್ಬದ ಅಡುಗೆಗಳೆಲ್ಲ. ಇನ್ನು ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ನಮ್ಮ ಮನೇಲಿ ಬಾಳೆ ಎಲೆ ಊಟ ಹಬ್ಬಕ್ಕೆ ಅಂತ. ಸೊ ಹಬ್ಬದ ಅಡುಗೆ ತಿಂದುಬಿಟ್ರೆ ಡನ್, ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ರೆ ಮತ್ತು ಸಂಜೆ ಸಾರಿ ಎಲ್ಲ ಹಾಕ್ಕೊಂಡು ಕುಂಕುಮ ಕರಿಯೋಕ್ಕೆಲ್ಲ ಹೋಗಬೇಕು. ಹಾಗೆ ನಮ್ಮ ಮನೆಗೆಲ್ಲ ಬರ್ತಾರೆ. ಸೊ ಯಾರ್ಯಾರು ಬರ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ ಅಷ್ಟೇ ಗೈಸ್. ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡಿದ್ದೆ ಅಂತ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಪ್ಲೀಸ್ ಟು ಚೆಕ್ ಔಟ್. ಓಸತಿ ಗೋಡೆಗೆ ಅಲ್ಲಿ ಇಲ್ಲಿ ಅಂಟಾಕಿದ್ವಲ್ಲ, ಏನಾಗ್ತಿತ್ತು ಗೋಡೆಗೆ? ಅಲ್ಲ ಡಿಸೈನ್ ಏನೋ ಹಾಕಿದ್ವಲ್ಲ, ಗೈಸ್ ಹಬ್ಬದ ಸ್ಪೆಷಲ್ ಅಡುಗೆಗಳು ಏನಿದೆ ಅಂದರೆ ಹುರುಳಿಕಾಯಿ ಪಲ್ಯ, ಚಿತ್ರಾನ್ನದ ಗೊಜ್ಜಿದೆ, ಕಲಿಸ್ಬೇಕು, ಒಬ್ಬಟ್ಟಿನ ಸಾರು, ಒಬ್ಬಟ್ಟು ಮಾಡಬೇಕು, ಪೂಜೆಗೆ ಇಟ್ಟಿರ್ಬೇಕು ಗೈಸ್, ಆ್ಯಂಡ್ ಕೋಸಂಬರಿ. ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ನೋಡಿದ್ದು ಕುರ್ತಿ ಹಾಕಿದ್ದೆ, ಈಗ ಔಟ್ಫಿಟ್ ಚೇಂಜ್ ಆಗಿದೆ, ಸ್ಯಾರಿ ವೇರ್ ಮಾಡಿದ್ದೀನಿ ಬಿಕಾಸ್ ಈಗ ಕುಂಕುಮಕ್ಕೆಲ್ಲ ಕರಿಯೋಕೆ ಹೋಗ್ಬೇಕಲ್ಲ, ಹಾಗಾಗಿ ಐ ಲವ್ ಸ್ಯಾರೀಸ್ ಗೈಸ್. ಇದೊಂದು ಬ್ಯೂಟಿಫುಲ್ ಒಂಥರ ಮಸ್ಟರ್ಡ್ ಎಲ್ಲೋಗೆ ಸೇಮ್ ಕಲರೇ ಬ್ಲೌಸ್ ಇತ್ತು, ಬಟ್ ನಾನು ಇದಕ್ಕೆ ಪರ್ಪಲ್ ಕಲರ್ ಮ್ಯಾಚ್ ಮಾಡಿದ್ದೀನಿ, ಹೊಲಿಸಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ತುಂಬ ಚೆನ್ನಾಗಿದೆ, ಪ್ರಿಟ್ಟಿಯಾಗಿದೆ ಸ್ಯಾರಿ. ಇದು ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದೆ. ಸೊ ಅಷ್ಟೇ ಸಿಗ್ತಾನೆ ನನ್ನ ಫ್ರೆಂಡ್ಸ್ ಬಂದಿದ್ದರು, ಫಿಟ್ನೆಸ್ ಹೋಗ್ತೀನಲ್ಲ ಅವರು 3 ಜನ ಬಂದು ಕುಂಕುಮ ತೊಗೊಂಡು ಹೋದರು. ಈಗ ನಾನು ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಸ್ವಲ್ಪ ಕರೆದ್ಬಿಟ್ಟು ಬರಬೇಕು ಅಷ್ಟೇ. ಸೊ ಶೆಕೆ ಅಂದ್ಬಿಟ್ಟು ಇವತ್ತು ಕೂದಲೂ ಬಿಟ್ಕೊಂಡಿಲ್ಲ ಮಿಸ್, ಬಿಕಾಸ್ ಎಷ್ಟು ಒಂಥರ ಮಳೆ ಬರ್ತಿದ್ರು ಒಂಥರ ಹ್ಯುಮಿಡಿಟಿ ಸಿಕ್ಕಾಪಟ್ಟೆ, ಬಿಸಿಲಿದೆ, ಮಳೆ ಬಂದು ನಿಂತಿದೆ, ಶೆಕೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಪೋನಿ ಟೈಲ್ ಹಾಕೊಂಡ್ಬಿಟ್ಟೆ, ದಿಸ್ ವಿಲ್ ಬಿ ದ ಬೆಟರ್ ಅಂತ. ಇಲ್ಲ ನನಗೆ ಬೇಡ, ಇಲ್ಲ ಅವನು ಅಲ್ಲಿದ್ದಾನೆ. ಇಲ್ಲ ಪರವಾಗಿಲ್ಲ ಅಷ್ಟೇ ಗೈಸ್. ಸ್ವಲ್ಪ ಜನ ಮನೇನ ಕರೆದುಬಿಟ್ಟು ಈಗ ಬಂದೆ. ನನ್ನ ಮನೆಗೆ ಅವ್ರಿಗೆಲ್ಲ ಬರಬೇಕು. ಸೊ ಮಳೆ ಸ್ಟಾರ್ಟೇ ಆಗೋಯ್ತು ಗೈಸ್. ಅದು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಒಂದು 3 ಜನ ಮನೆ ಕರೆದ್ಬಿಟ್ಟು ಬಂದೆ. ಸೊ ಕುತ್ಕೊಂಡಿದ್ದೀನಿ, ಮಳೆ ಬರ್ತಾಯಿದೆ. ಪಾಪ ಇನ್ನು ಅವರೆಲ್ಲ ಬರಬೇಕಲ್ಲ, ಮಳೆ ನಿಂತ್ರೇ ಅವರೆಲ್ಲ ಬರೋಕ್ಕಾಗೋದು. ಗೈಸ್ ಏನು ಗೊತ್ತಾ, ಈ ಹಬ್ಬಗಳಲ್ಲಿ ಈ ಥರ ಮಳೆ ಬಂದುಬಿಟ್ರೆ ಭಾರಿ ಕಷ್ಟ. ಸೊ ಬರೋರಿಗೆ ಹೋಗೋರ್ಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ದೊಡ್ಡ ರಂಗೋಲಿ ಹಾಕ್ಬಿಟ್ಟು ಬಂದಿದೆ, ಎಲ್ಲ ಮಳೆಯಲ್ಲಿ ಕಚ್ಕೊಂಡು ಹೋಯ್ತು. ಸೊ
ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಪದೇ ಪದೇ ಹಾಕೋಕ್ಕೂ ಆಗಲ್ಲ, ಬಿಟ್ಟು ಬಿಟ್ಟು ಬರ್ತಾನೇ ಇದೆ ಮಳೆ ಅಷ್ಟೇ. ಐ ಆಮ್ ಲುಕಿಂಗ್ ಪ್ರಿಟಿ ಗುಡ್. ನೋಡಿ ಬಾಯಿ ಚಂದನ ಹಿಡ್ದಿದಾರ ಇಲ್ವಾ? ನಾನು ಹಿಡ್ಕೊಂಡಿದ್ದೆ. ಫೋಟೋನ ತೆಗ್ದಿಲ್ಲ ತಗೊಂತೀನಿ. ನಂದು ಮನೆ ನಂದು 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 ಎಲ್ಲ ಮಲಗಿರ್ತಾರ ಕಣ, ಸುಮ್ನಿರ. ನಿನ್ ವಯಸ್ಸೇ ಜೋರಾಗಿ. ನಂದು ಅಂತಾರೆ ನಂದು. ಯಾರು ಬಂದಿದಾರೆ ನೋಡಿ ರೈಸ್ ನಮ್ಮ ಮನೆಗೆ? ಹಾಯ್ ಹಾಯ್. ಊಟ ಗಿಟ್ಟ ಎಲ್ಲ ಆಗಿದೆ. ಮನೆಗೆ ಹೋಗ್ಬೇಕಾದ್ರೆ ಬಾಯ್ ಹೇಳ್ಬಿಟ್ಟು ಹೇಳ್ಬಿಟ್ಟಿರ್ತೀನಿ. ಹೋಗ್ತಾ ಇರೋದಷ್ಟೇ. ವೆರಿ ನೈಸ್ ಡೆಕೋರೇಷನ್, ಚೆನ್ನಾಗಿದೆ ನೋಡಿ. ಸ್ವಲ್ಪ ಅಷ್ಟೇ ಸಿಂಪಲ್ ಡೆಕೋರೇಷನ್. ನಾವೇನು ಟಯರ್ಡ್ ಆಗ್ಬಿಟ್ಟಿದೀನಿ. ಏನೋ ಪಾಯ್ಜಾಮ ಮಾಡ್ಬೇಕು. ತನಿಷ್ಕಾ ಏನ್ ಮಾಡ್ತಿದ್ಯಾ? ಪಾಪ ಡ್ರೆಸ್ ಚೇಂಜ್ ಆಯ್ತು, ಇವಾಗ ವಿಡಿಯೋ ಹಾಕೊಂಡಿದ್ದಾಗ ಎಷ್ಟು ಚೆನ್ನಾಗಿತ್ತು ಸಿಂಡ್ರೆಲ್ಲಾ ಡ್ರೆಸ್. ಬಟ್ ಅವಳಿಗೆ ಆರಾಮ್ ಅನ್ಸ್ಬಿಡ್ತು. ಸೊ ಗೈಸ್, ಡ್ಯಾಮ್ ಟಯರ್ಡ್ ಗೈಸ್. ಟೈಮ್ 11:30. ಈಗ ನನ್ನ ತಮ್ಮ ಬಂದು ನನ್ನ ತಮ್ಮ ವೈಫ್ ಮತ್ತು ಪಾಪುನ ಕರ್ಕೊಂಡು ಹೋದರು. ಸೊ ಈಗ ತಾನೇ ಜಸ್ಟ್ ಮೇಲೆ ಬಂದು ಇನ್ನು ರೆಸ್ಟ್ ಮಾಡೋದಷ್ಟೆ. ಇನ್ನು ಮಲ್ಕೊಂಡ್ರೆ ಬೆಳಗ್ಗೆ ಇನ್ನು ಎಷ್ಟೊತ್ತಿಗೆ ತೊಳ್ತೀವೋ ಏನೋ ಅಂತಲೇ ಗೊತ್ತಿಲ್ಲ. ಆಲ್ರೆಡಿ ಕಣ್ಣೆಲ್ಲ ನಿದ್ದೆಗೆ ಒಂಥರ ಟಯರ್ಡ್ ಆಗಿಬಿಟ್ಟಿದೆ. ಇಷ್ಟ ಆಗಿತ್ತು ಗೈಸ್. ನಮ್ಮನೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಹೀಗಾಯಿತು. ಆ್ಯಂಡ್ ತುಂಬ ಜನ ಬಂದಿದ್ರು ಇವತ್ತು. ಆ್ಯಕ್ಚುಲಿ ಕರೆದವರೆಲ್ಲರೂ ಬಂದಿದ್ರು ಇವತ್ತು. ಒಂಥರ ಖುಷಿ ಆಗತ್ತದೇ. ಮೇ ಬಿ ಈ ವ್ಲಾಗ್ನ ನಾಳೆನೂ ಸ್ವಲ್ಪ ಜನ ಬರೋರಿದ್ದಾರೆ. ಸೊ ಯಾರೆಲ್ಲ ಬರ್ತಾರೆ ಅಂತ ಅದನ್ನು ಒಂದು ಸ್ವಲ್ಪ ಸಣ್ಣ ಪುಟ್ಟ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮೇ ಬಿ ಹಾಗೆ ಕಂಟಿನ್ಯೂ ಆಗಬಹುದು ಈ ವ್ಲಾಗು. ನನಗೆ ಕಾಣಿಸ್ಲೇ ಇಲ್ಲ. ಸೊ ಗೈಸ್, ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ ಹಬ್ಬಕ್ಕೆ ಅಂತ. ಸೊ ಕುಂಕುಮ ಕರೆದಿದ್ರು ನಮ್ಮ ಮಮ್ಮಿ. ಸೊ ಬಂದೆ ಇವತ್ತು. ನೆನೆ ಎಲ್ಲ ಡ್ಯಾಮ್ ಟಯರ್ಡ್ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದೆ. ಅಷ್ಟೇ ಗೈಸ್, ಊಟ ಮಾಡೋದು. ನಮ್ಮ ಅಮ್ಮಂಗೆ ಏನಾದ್ರು ಹೇಳಿದ್ದೀನಿ ಸ್ನ್ಯಾಕ್ಸ್ ಮಾಡಿಕೊಡು ಅಂತ. ಏನು ಮಾಡ್ಕೊಡ್ತಾಳೆ ನೋಡೋಣ. ಸ್ನ್ಯಾಕ್ಸ್ ಮಗಳು ಮನೆಗೆ ಬಂದಿದ್ದಾಳೆ ಅಂತ ಏನು ಮಾಡ್ಕೊಡ್ತೀಯ? ಯಾವುದೋ ಓಲ್ಡ್ ಸ್ಟಾಕ್ ಕ್ಲಿಯರ್ ಮಾಡಿಸ್ತಿದ್ಯಾ ನನಗೆ ಕಟ್ಬಿಟ್ಟು? ಏನಿಲ್ಲ ಗೈಸ್, ಪೇಣಿ ಕೊಟ್ಟಿದ್ದಾರೆ ತಿನ್ನೋಣ ಅಂತ. ನಿನ್ನೆಯಿಂದ ಬರೀ ಒಬ್ಬಟ್ಟು ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಫಾರ್ ಎಕ್ಸ್ಚೇಂಜ್ ಪೇಣಿ ಇತ್ತು ನಮ್ಮ ಮಮ್ಮಿ ಮನೆಯಲ್ಲಿ, ತಿನ್ನೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಗೈಸ್, ಈವ್ನಿಂಗ್ ಸ್ಪೆಷಲ್ ನಮ್ಮ ಚಿಕ್ಕಮ್ಮ ಮಾಡ್ತಿರುವಂತ ಸಂತೆ ಬೋಂಡ ಮೈಸೂರು ಸ್ಪೆಷಲ್. ಇದು ದೊಡ್ಡವರಿಗೆ ಖಾರದ್ದು, ಇದು ಮಕ್ಕಳಿಗೆ. ಹಾಯ್ ಆಂಟಿ. ಹಾಯ್ ಸುಷ್ಮಾ. ಅವ್ರ ಮನೆಗೆ ಬಂದು ಅಲ್ಲೇ ಮಾಡ್ತಾ ಇದೀನಿ. ನಮ್ಮ ಮಮ್ಮಿ ಮನೆಗೆ ಮಾಡ್ತಾ ನಾವ್ ಆಕ್ಚುಲಿ ಅವ್ರಿಗೆ ಮಾಡ್ಕೊಡ್ಬೇಕು, ನೋಡಿದ್ರೆ ಅವರೇ ನಮಗ್ ಮಾಡ್ಕೊಡ್ತಾ ಇದ್ದಾರೆ. ಬಿಕಾಸ್ ಅವರು ತುಂಬಾ ಸ್ಪೆಷಲಿಸ್ಟ್ ಆಗ್ಬಿಟ್ಟಿದ್ದಾರೆ ಪಕೋಡ ಮಾಡೋದ್ರಲ್ಲ. ಮತ್ತೆ ಹೇಳ್ಕೊಟ್ಟಿರೋದು ಅವ್ರ ಅತ್ತೆ ರೆಸಿಪಿ ಅಂತ, ಅದಕ್ಕೋಸ್ಕರ ನಮಗೆಲ್ಲ ಮಾಡ್ಕೊಡ್ತಿದ್ದಾರೆ. ಹಾಯ್ ಬೇಬಿ, ಈಗ ತಾಚಿ ಮಾಡಿದ್ದೀರಾ? ಬೊಟ್ಟಿ ಯಾರಿಟ್ಟಿದ್ ನಿಮ್ಗೆ? ಸುಷ್ಮಾ ಅತ್ತೆ. ಬೊಟ್ಟಿ ಯಾರಿಟ್ಟ? ನಿಂಗೆ ಇಷ್ಟ ಆಯ್ತಾ ಅತ್ತೆ ಇಟ್ಟಿದ್ ಬೊಟ್ಟು? ತೋರ್ಸು ನೋಡೋಣ, ಜನ ನೋಡ್ಲಿ ಯಾವ ತರ ಬೊಟ್ಟು ಇಟ್ಟಿದ್ದಾರೆ ಅತ್ತೆ ಅಂತ. ತೋರ್ಸು ಬೇಬಿ. ಪಾಪು, ಅವಳು ಇವಾಗ ಎದ್ದಿದ್ದಾಳಲ್ಲ, ಏನ್ ಮಾತಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಶೀತಲ್, ಹಾಯ್ ಶೀತಲ್. ಏನ್ ಮೆಹಂದಿ ಎಲ್ಲ ಜೋರಾಗಿ ಹಾಕೊಂಡಿದ್ಯಾ? ಫ್ರೆಂಡ್ ಮದ್ವೆಗೆ. ತೋರ್ಸು ನೋಡುವ. ಚೆನ್ನಾಗಿ ಹಾಕಿದ್ದಾರೆ. ಸೊ ಗೈಸ್, ಇಲ್ಲಿ ಪಕೋಡ ಬೇಯ್ತಾ ಇದೆ. ನಮ್ಮ ಆಂಟಿ ಒಂದು ಕ್ವಶನ್, ಸಂತೆ ಬೋಂಡಾಗೂ ಪಕೋಡಾಗೂ ಏನ್ ಡಿಫ್ರೆನ್ಸ್ ಗೊತ್ತಿಲ್ಲ. ಇದು ಮಾತ್ರ ಟೈಟ್, ಸ್ವಲ್ಪ ಹಿಂಗೆ ಗಟ್ಟಿ ಕಲ್ಸ್ಬೇಕು ಸುಷ್ಮಾ. ಓಕೆ. ಮಾಮೂಲಿ ನೀವು ಮಾಡ್ತೀರಾದ್ರೆ ಸ್ವಲ್ಪ ತೆಳು ಇರುತ್ತಲ್ವಾ? ಹೌದು. ಇದು ನೋಡಿ ಸ್ವಲ್ಪ ಹಿಂಗೆ ಟೈಟ್ ಆಗಿರುತ್ತೆ, ಅವಾಗ ಪಕೋಡ ಟೈಪಿಂಗ್ ಬಿಡ್ಬೋದು.
ಗರಿ ಗರಿ ಜಾಸ್ತಿ ನಮ್ಮತ್ತೆ ಸ್ಪೆಷಲ್ ಮೈಸೂರಲ್ಲಿ ಮಾಡ್ತಿದ್ರು. ಅಲ್ಲಿ ಊರಲ್ಲಿ ರೌಂಡ್ ರೌಂಡ್ ಬಿಡ್ತಾರೆ. ಓಕೆ. ಅದು ಮನೇಲಿ ಇಷ್ಟ ಆಗುತ್ತೋ ಇಲ್ವೋ ಬೆಂದಿದ್ಯೋ ಇಲ್ವಾ ಅಂತಾರಲ್ಲ, ಅತ್ತೆ ಈ ತರ ಮಾಡ್ತಿದ್ರು. ಇದಕ್ಕೆ ಇನ್ನೂ ಪುದೀನ ಎಲ್ಲಾ ಸಬ್ಬಸಿಗೆ ತರದ ಸೊಪ್ಪು ಎಲ್ಲ ಹಾಕೊಂಡ್ರೆ ಸೊಪ್ಪುಗಳು ಚೆನ್ನಾಗಿರುತ್ತೆ, ಇನ್ನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಮನೀಶ್ ಕೇಳಿದ್ರೆ ರಾತ್ರಿ ಕಿತ್ಕೊಂಡ್ ಬರ್ತಿದ್ದ ಜಮೀನಿನ. ನೋಡ ನಿಮ್ ಅಂಕಲ್ ಹೇಳಿದಿರೆ ಮಾಡ್ತಾ ಇದ್ರು ನುಗ್ಗೆ ಸೊಪ್ಪು. ಗೈಸ್ ನೋಡಿ, ಹೆಣ್ಣು ಬರ್ತಾ ಇದೆ. ಓಕೆನಾ ಇಲ್ವಾ? ಎಲ್ಲರೂ ಕಾಫಿ ಕೊಟ್ರೆ ಇವ್ರು ನಮಗ್ ಪಕೋಡ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಇಷ್ಟೊಂದು ತಿನ್ನಲ್ಲ. ಇದು ಮಕ್ಳಿಗೆ ವಿದೌಟ್ ಖಾರ, ಸ್ಪೈಸ್. ಏನು ಸ್ಪೂನ್ ಚಿನ್ನ ಹಿಂಗ್ ಮಾಡಪ್ಪ, ತೋರ್ಸು. ಆ ಕಾಲ್ ಮಾಡು. ಅವಾಗೆ ಅವಾಗ್ಲೇ ಮಲ್ಕೊಂಡ್ ಮಾಡ್ತಲ್ಲ, ಅದ್ ಮಾಡು ಚಿನ್ನ, ನೋಡೋಣ ಹೆಂಗ್ ಮಾಡ್ತೀಯ ಅಂತ. ಮಾಡೋದು ಎಕ್ಸರ್ಸೈಸ್ ಏನೇನು ಶವಾಸನ, ಚಕ್ರಾಸನ. ಇದ್ಯಾವ್ದು ಚಿನ್ನ? ಇದೇನಪ್ಪ? ಈ ಆಸನದ ಹೆಸರೇನು? ಆಡಿಯನ್ಸ್ ಎಲ್ಲ ಕ್ಲಾಪ್ ಹೊಡಿತಾ ಇದಾರೆ. ಬರೀ ನೋಡ್ಕಿರ್ಸ್ಬೇಕು. How you are feeling your I'm very proud, I'm emotional. is doing yogasana. ಹೇಳ್ಕೊಡ್ತಾರೆ ಮಲ್ಕೊಂಡ್ ಮಾಡ್ತೀನಿ ಬೇರೆ. ಪುಟ್ಟೋರೆ Daily 120 minutes. ಬೇರೆದು ಚಿನ್ನ ನೋಡಮ್ಮ. ಇನ್ನೇನ್ ಹೇಳ್ಕೊಟ್ಟವ್ರೆ? Butterfly pose, ಕಿರ್ಚಿನ. ತಗೊಂಡಾಗಲ್ಲ ಕಿವಿ ಬಿಡ್ತದೆ. ಬೇರೆ ತೋರ್ಸು. ನೋಡಿ, ನಮ್ಮ ಮನೆಗೆ ಮಗಳು ಬಂದಿದ್ದಾಳೆ, ಪಕೋಡ ಮಾಡ್ಕೊಡ್ತೀವಿ ತಿನ್ಕೊಂಡು. ಹಬ್ಬದ ತಂಗಳು ಪಾಪ. ನೆನ್ನೆ ಬಾಮ್ಮ ಅಂತಾರೆ, ನೆನ್ನೆ ಅವ್ರ ಮೇಲೆ ಹಬ್ಬ. ಇವತ್ತು ಬಂದು ಪಾಪ ತಂಗಳೆಲ್ಲ ತಿನ್ಕೊಂಡಿದೆ. ಬಿಸಿ ಒಬ್ಬಟ್ಟು ಇದೆ, ಪೇಣಿ ತಿಂದಿದೆ ನಮ್ಮ ಹುಡುಗಿ. ಪಕೋಡ ಪೇಣಿ ಅಷ್ಟೇ ಇವತ್ತು ತಿನ್ಕೊಂಡಿರೋದು. ಏನು ಮಾಡಕ್ಕಾಗಲ್ಲ. ಇನ್ನೇನು ಅಷ್ಟೇ. ಟೀ ಕುಡ್ಕೊಂಡೈತೆ. ಹಬ್ಬ ಆದ್ಮೇಲೆ ಎಲ್ಲಾರ ಮನೇಲೂ ತಂಗ್ಳೆ ಅಲ್ವಾ ಗೈಸ್ ತಿನ್ನೋದು, ಹಾಗಾಗಿ ನಾವು ತಂಗ್ಳೆ ತಿಂದಿದೀವಿ ಅಷ್ಟೇ. ಸೊ ನೋ ಪ್ರಾಬ್ಲಮ್. ನಮ್ಮ ಮನೇಲಿ ಇದ್ದಿದ್ರು ಅದೇ ತಿಂತಿದ್ವಲ್ವಾ, ಹಾಗಾಗಿ ನಿಮ್ಮ ಮನೇಲೂ ಅದೇ ತಿನ್ಕೊಂಡು ಈಗ ಎಷ್ಟೊತ್ತು 9:30 10 o'clock ಹೊರಡ್ತೀನಿ. ಇನ್ನೇನಿದೆ ಅಷ್ಟೇ ಗೈಸ್. ಸೊ ಈ ವ್ಲಾಗ್ ನಾನು ನೆನ್ನೆದು ಹಾಗೂ ಇವತ್ತನ್ನು ಅಟ್ಯಾಚ್ ಮಾಡಿರ್ತೀನಿ. ಸೊ ಪ್ಲೀಸ್ ಡೂ ಚೆಕ್ಔಟ್ ಮೈ ವ್ಲಾಗ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಹಾಗೆ ನೆನ್ನೆದು ಹಬ್ಬದ ವ್ಲಾಗ್ ಆ್ಯಂಡ್ ಇವತ್ತು ಅಮ್ಮ ಮನೆಗೆ ಬಂದಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್, ಹಾಗೆ ನಮ್ಮ ಚಿಕ್ಕಮ್ಮಂದಿರೆಲ್ಲ ಬಂದಿದ್ದರು. ಸ್ವಲ್ಪ ಚೆನ್ನಾಗಿ ಮಜಾ ಮಾಡಿ. ಚಿನಿ ಏನಿದು ಹಿಂಗೆ ತಿಂತಿದ್ಯಾ? ಬಾಯ್ಲಿ ಬಾಯ್ ಹೇಳುವಂತೆ. ಕಮ್ ಬಾಯ್ ಹೇಳು, ಹೇಳು. ಐಸ ಕರೆಕ್ಟಾಗಿ ಕೂಚಿ. ಬಾಯ್ ಹೇಳು, ಹೇಳು. ಏನು ಮಾಡ್ತಿದ್ಯಾ? ಆ್ಯಪಲ್. ಈ ಪಾಪುಗೆ ಗೈಸ್ ಅರ್ಧ ಆ್ಯಪಲ್ ಕೊಟ್ರೆ ಇಷ್ಟ ಆಗಲ್ಲ. ಪೂರ್ತಿ ಅರ್ಧಂಬರ್ಧ ತಿನ್ನೋದು ಬಿಡೋದು, ಒಟ್ಟಿನಲ್ಲಿ ಪೂರ್ತಿ ಆ್ಯಪಲ್ಲೇ ಬೇಕು ಈ ಪಾಪುಗೆ. ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ತೆಗಿಯಂಗಿಲ್ಲ, ಹಂಗೆ ತಿನ್ಬೇಕು. ಹೌದಾ ಚಿನ್ನ? ಬಾಯ್ ಹೇಳು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಮಾಡಿ ಫ್ಲೈಂಗ್ ಕಿಸ್ ಕೊಡು. ಬೇಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್, ಹಬ್ಬದ ವ್ಲಾಗು ಹಾಗೂ ಕಂಟಿನ್ಯೂಯೇಷನ್ ವ್ಲಾಗ್. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬೈ ಬಾಯ್, ಟೇಕ್ ಕೇರ್.